ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ 2024ನೇ ಸಾಲಿನ ಕ್ರೀಡಾ, ಸಾಂಸ್ಕೃತಿಕ, NSS, ರೆಡ್ ಕ್ರಾಸ್, ರೋವರ್ಸ್, ರೇಂಜರ್ಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಶಾಸಕ ಶಿವಗಂಗಾ ಬಸವರಾಜ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಯುವಕರು ದೇಶದ ಶಕ್ತಿಯಾಗಿದ್ದು, ಪದವಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ವಿದ್ಯಾಭ್ಯಾಸ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಅಮೃತೇಶ್ವರ್ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ರವಿಕುಮಾರ್. ಯಾಕೆಂದರೆ ನಾನು ಸಹ ನಿಮ್ಮ ವಯಸ್ಸು ದಾಟಿ ಬಂದವರು, ಅದು ಬಹಳ ದಿನ ಏನಾಗಲಿ ಇತ್ತೀಚೆಗೆ ದಾಟಿ ಬಂದಿರೋದ್ರಿಂದ ನಮ್ಮ ಯುವಕರು ಮನಸ್ಸಲ್ಲಿ ವಯಸ್ಸಲ್ಲಿ ಏನಿದೆ ನನಗೆ ಅರ್ಥ ಆಗ್ತದೆ. ಆದ ಕಾರಣ ನಿಮಗೇನು ನೋವಾಗ ರೀತಿ ನಾನು ತಡವಾಗಿ ಬರೋದಿಲ್ಲ. ಜೊತೆಗೆ ಈ ಒಂದು ಕಾರ್ಯಕ್ರಮಗಳನ್ನ ಬಿಡೋದು ಇಲ್ಲ, ಬರೋದನ್ನ. ಯಾಕಪ್ಪ ಅಂದರೆ ಇದು ನಿಮ್ಮ ಜೀವನದ ಏನು ನಮ್ಮಲ್ಲಿ ಈಗ ಪದವಿ ಪಡೆದಂಥ ಯುವಕರು ಯುವತಿಯರು ಏನು ವಿದ್ಯಾರ್ಥಿನಿಯರು ಇವತ್ತು ಕಾಲೇಜಿನಿಂದ ಪದವಿಯ ಮುಗಿಸಿ ಪದವಿ ಎಕ್ಸಾಮ್ನ ಬರೆದು ಕೊನೆಯ ಅಂತಿಮ ವರ್ಷದ ಎಕ್ಸಾಮ್ನ ಬರೆದು ಹೊರಗಡೆ ಹೋಗ್ತಾ ಇದ್ರಿ. ಇದು ಒಂದು ನಿಮಗೆ ಮಹತ್ವದ ಒಂದು ಘಟ್ಟ. ಯಾಕಪ್ಪ ಅಂದರೆ ಪದವಿ ನಂತರ ಕೆಲವರು PG ಮಾಡೋಕ್ಕೆ ಹೋಗ್ಬೋದು, ಕೆಲವರು ಉದ್ಯೋಗ ಮಾಡೋಕ್ಕೆ ಹೋಗ್ಬೋದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನನ ಕಟ್ಕೊಳ್ಳೋಂಥ ಒಂದು ವರ್ಷದಲ್ಲಿ ನೀವು ಈಗಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನನ್ನ ಅನುಭವನ ಒಂದೆರಡು ಮಾತು ನಿಮ್ಗೆ ಹೇಳಿ ಕಳಿಸೋ ಒಂದು ಉದ್ದೇಶದಿಂದ ನಾನು ಖುದ್ದಾಗಿ ಈ ಕಾರ್ಯಕ್ರಮನ ಭಾಗವಹಿಸಲೇಬೇಕು ಅಂತೇಳಿ ಬಂದಿದ್ದೀನಿ. ಏನಪ್ಪ ಅಂದ್ರೆ ನಿಮಿಷ ಮುಗಿಸ್ಬಿಡ್ತೀನಿ, ಕೇಳ್ರಿ, ಲೇಟ್ ಮಾಡೋಣ. ನಿಮಗೆ ತೊಂದರೆನೂ ಕೊಡೋದಿಲ್ಲ. ನಿಮ್ಮ ಏನು ಸಾಂಸ್ಕೃತಿಕ ಚಟುವಟಿಕೆಗಳಿದೆ ಅವ್ನು ಮಾಡೋದಂತೆ ತಮ್ಮ ಕಾಲ ಮೇಲೆ ತಮ್ಮ ಜೀವನವನ್ನು ಕಟ್ಕೊಳ್ಳೋ ಈ ಸಂದರ್ಭದಲ್ಲಿ ನಾವ್ಯಾರು ನಮ್ಮ ಯುವಕರು ಸೀರಿಯಸ್ ಇಲ್ಲ. ನಾನು ನೋಡ್ತಾ ಇದ್ದೀನಿ, ನಮ್ಮ ಹೆಣ್ಮಕ್ಳು ಭಾಳ ಸೀರಿಯಸ್ ಆಗಿ ಕೂತ್ಕೊಂಡು ಕೇಳ್ತಾನೆ ಇದ್ದಾರೆ, ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೀವು ಸೀರಿಯಸ್ ಆಗಿ ಇರಬೇಕು. ಜೀವನ ಭಾಳ ಕಷ್ಟ ಇದೆ. ಈ ವಯಸ್ಸು ಎಂಜಾಯ್ ಮಾಡಬೇಡ್ರಿ ಅಂತ ಹೇಳಲ್ಲ, ಆದರೆ ಮುಂದೆ ಜೀವನ ಭಾಳ ಕಷ್ಟ ಇರ್ತದೆ. ಯಾಕಪ್ಪ ಅಂದರೆ ಅವನ್ನೆಲ್ಲ ದಾಟಿ ಕಷ್ಟಪಟ್ಟು ಮುಂದೆ ಬಂದಿದ್ದೀವಿ. ದಯಮಾಡಿ ಜೀವನವನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ನಮ್ಮ ಹುಡುಗರು. ಯಾಕೆಂದರೆ ಆಮೇಲೆ ವಾಪಸ್ ಈ ಜೀವನ ಬರೋದಿಲ್ಲ. ಈ ತಿಳ್ಕೊಳ್ಳೋಂಥ ಸಂದರ್ಭ ದಾಟೋದ್ಮೇಲೆ ಈ ಒಂದು ವಾಪಸ್ ಸರಿ ಮಾಡ್ಕೊಳ್ಳೋಣ ಅಂದರೆ ಅಲ್ಲೇ ದಾಟ ಹೋಗ್ಬಿಟ್ಟಿರ್ತೀವಿ. ಆದ ಕಾರಣ ನಿಮಗೆ ಹೇಳೋದು ಇಷ್ಟೇ, ನಾವೇನು ನಮ್ಮ ವಿದ್ಯಾರ್ಥಿಗಳು ಆದರೂ ಒಂದು ಏನಪ್ಪ ನಮ್ಮ ಯುವಕರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮನ್ನು ಏನು ನೋಡಿದ್ರೆ ನನಗೆ ಭಾಳ ಖುಷಿ. ಯಾಕೆಂದರೆ ನಮ್ಮ ಯುವಕರು ನಮ್ಮ ದೇಶದ ಶಕ್ತಿ. ನೀವಿದ್ದರೆ ನಮ್ಮ ದೇಶದ ಯಾವುದಾದ್ರು ಒಂದು ಉತ್ತಮ ರೀತಿ ತಗೊಂಡು ಹೋಗ್ಬೇಕಪ್ಪ ಅಂದರೆ ನಿಮ್ಮಂಥ ಈ ವಯಸ್ಸಿನ ಯುವತಿಯರಿಂದ ಮಾತ್ರ ಸಾಧ್ಯ. ಬಿಟ್ಟರೆ ನನ್ನಿಂದಲೂ ಸಾಧ್ಯ ಇಲ್ಲ, ಈ ವೇದಿಕೆಗಳು ಕೈಯಲ್ಲೂ ಸಾಧ್ಯ ಇಲ್ಲ. ಇಂಥ ಒಂದು ವಯಸ್ಸಲ್ಲಿ ನೀವಿದ್ದೀರಿ, ನೀವೆಲ್ಲ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಿಮ್ಮ ಜೀವನ ಉತ್ತಮವಾಗಿರ್ತದೆ ಅಂತ ಹೇಳಕ್ಕೆ ಬಯಸ್ತೀವಿ. ಬಂಧುಗಳೇ, ತಾವೇನು ಇವತ್ತು ಪದವಿ ಅಂತಿಮ ಕರ್ತರಿದ್ದೀರಿ, ಮುಂದೆ PG ಕೋರ್ಸ್ ಹೋಗಿರ್ಬೋದು, ಅಥವಾ ತಾವೇನು ಉದ್ಯೋಗ ಹರಿಸಿ ಯಾವ್ದಾದ್ರು ಬೆಂಗಳೂರು ಅಥವಾ ಇನ್ನೊಂದು ಕಂಪ್ನಿಗಳಿಗೆ ಹೋಗೋಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಹಕಾರ ಬೇಕಿದ್ರೆ ನಾನು ನಿಮಗೆ ಮುಂಚೆಯಿಂದಲೂ ಹೇಳಿದ್ದೀನಿ, ಎಲ್ಲ ರೀತಿಯ ಸಹಕಾರ ನಿಮಗೆ ಕೊಡ್ತೀನಿ ಅಂತ. ದಯಮಾಡಿ ನನ್ನನ್ನು ನಾವೆಲ್ಲ ಬಳಸ್ಕೊಂಡು ನಿಮ್ಮ PG ಕೋರ್ಸ್ಗಳಿಗೆ ಸೀಟ್ ಕೊಡಿಸೋದ್ರಲ್ಲಿರ್ಬೋದು, ನಿಮ್ಮ ಫೀಸ್ಗಳ ಒಂದು ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿರ್ಬೋದು, ಜೊತೆಗೆ ನೀವೇನು ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವುದಾದ್ರು ಕಂಪ್ನಿಲಿ ಉದ್ಯೋಗ ಖಾಲಿ ಇದೆ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿರಿ ಅಂತಂದು ಸಹ ನಾನು ಬಳಸ್ಕೊಂಡು ನಿಮ್ಮ ಜೀವನನ ಕಟ್ಕೋಬೇಕಂತ ಮನವಿ ಮಾಡ್ತಾ, ನೀವೀಗ ಭಾಷಣ ಕೇಳೋ ಸಂದರ್ಭದಲ್ಲಿಲ್ಲ. ಆದರೆ ಕೊನೆಯದಾಗಿ ನಮ್ಮ ಅಬ್ದುಲ್ ಕಲಾಂ ಸರ್ ಅಂದರೆ ನನಗೆ ಭಾಳ ಇಷ್ಟ. ಅವರ ಒಂದೆರಡು ಲೈನ್ ತಗೊಂಡು ಬಂದಿದ್ದೀನಿ. ನೀವು ಇದನ್ನು ರೂಢಿಸ್ಕೊಂಡು ಜೀವನದಲ್ಲಿ ನಮ್ಮ ಉದ್ದೇಶಕ್ಕೆ 2 ಲೈನ್ ತಗೊಂಡು ಬಂದಿದ್ದೀನಿ. ಇದನ್ನು ಕೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಂಧುಗಳೇ, ಅಬ್ದುಲ್ ಕಲಾಂ ಸಾಹೇಬರು ಒಂದು ಕಡೆ ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂದರೆ, ಪಿಜ್ಜಾ, ಸಾಮಾನ್ಯವಾಗಿ ಪಿಜ್ಜಾ ಎಲ್ಲ ತಿಂದಿದ್ದೀರಿ. ಚೆನ್ನಾಗಿರೋ ಸಿಗಲ್ವಾ? ಸಿಗುತ್ತೆ. ಪಿಜ್ಜಾ is always confuses to all. Pizza is always confuses to all. It comes to square box. Yet when you open it, it's around. When you start eating it, it's a triangle. When you open it, it's a around. You start eating, it's a triangle. ನೀವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ಕಟ್ ಆಗ್ತದೆ.
ನೀವು ತಿಂದಿಲ್ಲ ಅಂದ್ರೆ ಗೊತ್ತಾಗಲ್ಲ. ನಿಮಗೆ ಎಲ್ರಿಗೂ ಒಂದು ಪಿಜ್ಜಾ ಮುಂದಿನ ವರ್ಷ ತಾಂಬಂದು ಕೊಡ್ತೀನಿ. ಮುಂದಿನ ವರ್ಷ ಒಂದು ಶಾಲೆ ಹಾಕ್ಸ್ಬಿಡ್ತೀನಿ. ಮುಂದಿನ ವರ್ಷ ಕಾರ್ಯಕ್ರಮಕ್ಕೆ ಒಂದು ಶಾಲೆ ಹಾಕ್ಸ್ಕೊಡ್ತೀನಿ.